ಕಂಡ್ಬಿಟ್ಯಾ ನನ್ ಚಿನ್ನ? ಊರಲ್ಲೆಲ್ಲ ಚೆನ್ನಾಗಿದ್ದಲ್ಲ? ಅಜ್ಜಿ, ಹಸು, ಕಲ್ಲು, ನಾಯಿ ಮರಿ, ಬೆಕ್ಕಿನ ಮರಿ, ಇಲಿ ಮರಿ ಎಲ್ಲ ಚೆನ್ನಾಗಿದೆ ತಾನೇ? ಎಲ್ಲ ಚೆನ್ನಾಗಿದ್ದಾರೆ ಅತ್ತೆ. ಊರಿಂದ ನಾನೊಂದು ಸಂತೋಷದ ವಿಷಯ ತಂದಿದ್ದೀನಿ. ಅಯ್ಯೋ, ನೀನ್ ಇಷ್ಟು ಖುಷಿಯಾಗಿ ಬರೋವಾಗ ನಾನು ಅನ್ಕೊಂಡೆ ನನಗೋಸ್ಕರ ಏನೋ ತಂದಿರ್ತೀಯಾ ಅಂತ. ಅದೇ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಮೆತ್ತಿದೆ ತಾನೇ? ಅದಲ್ಲ ಅತ್ತೆ, ಅದಕ್ಕಿಂತ ದೊಡ್ಡ ವಿಷಯ. ಅದೇನು ಅಂತ ಹೇಳ್ಬಾರ್ದು? ಇನ್ನೇನಿರುತ್ತೆ, ಇವಳಿಗೆ ಮದುವೆ ಫಿಕ್ಸ್ ಆಗಿರುತ್ತೆ, ಅದಕ್ಕೆ ಇಷ್ಟೆಲ್ಲ ನುಲಿತಾ ಇರೋದು. ಮದುವೆ ಆಗಿ ಸ್ವಂತ ರಿಪೇರಿ ಆದ್ರೆ ನುಲಿಯೋದ್ ಕಡಿಮೆ ಆಗತ್ತೆ. ಜಾಜಿ ಆಂಟಿ, ನಾನು ಹೇಳೋವರೆಗೂ ನೀವು ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಮ್ ಹಳ್ಳಿಲಿ ಏನೇನ್ ನಡೆಯುತ್ತೆ ಅಂತ ನಿಮ್ಗೇನ್ ಗೊತ್ತಾಗತ್ತೆ? ನೀನ್ ಹೇಳಿದ್ರೆ ತಾನೇ ಗೊತ್ತಾಗೋದು. ನಮ್ ತಾಯಿದು ದೊಡ್ಡ ಜಮೀನ್ ಇತ್ತಲ್ಲ, ಅದು ಭಾಗ ಆಗೋದಕ್ಕೆ ತಕರಾರಾಗ್ತಿತ್ತಲ್ಲ. ಈಗ ತಕರಾರೆಲ್ಲ ಮುಗ್ದು ಭಾಗ ಮಾಡೋದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ನನ್ ಪಾಲಿನ ಭಾಗ ಮಾರಿದ್ರೆ ನನ್ಗೆ 5 ಕೋಟಿ ಬರುತ್ತೆ. ಏನು ಯಜಮಾನ್ರೆ, ಏನಾಯ್ತು ನಿಮ್ಗೆ? ನಿಮಿಷ ಇರಿ, ನೀರ್ ತರ್ತೀನಿ. ಚಂಪ, ನನ್ ಗಂಡ ನೀನೇನೆ ನೀರ್ ಕುಡ್ಸೋದು, ನಾನೇ ತರ್ತೀನಿ. ಅಯ್ಯೋ, ದಿನ ನೀನೇ ಕುಡಿಸ್ತಾ ಇರ್ತೀಯಲ್ಲಮ್ಮ, ಇವತ್ತೊಂದ್ ದಿನ ಅವಳು ಕುಡಿಸ್ಲಿ ಬಿಡು. ಯಾರು ನೀರು ಕುಡ್ಸೋದ್ ಬೇಡ, ನಾನೇ ಸುಧಾರಿಸ್ಕೊಂಡು ಬರ್ತೀನಿ. ಚಂಪಾ ಚಮೇಲಿ, ನೀನೇ ನನ್ನ ಅನಾರ್ಕಲಿ. ಇವಳು ಅನಾರ್ಕಲಿ ಅಲ್ಲ, ಚಂಪಾಕಲಿ. ಅಯ್ಯೋ, ಎರಡು ಬೆಂಗಾಲಿ ಸ್ವೀಟು, ಎರಡಕ್ಕೂ ಒಂದೇ ಬೇಸ್ ಬಿಡ್ರಿ. ಏನು ಯಜಮಾನ್ರೆ, ಯಾಕೆ ಕುಸಿದ್ ಬಿಟ್ಬಿಟ್ರಿ? ಅದು ನಿನಗೆ 5 ಕೋಟಿ ಸಿಕ್ಕುತ್ತೆ ಅನ್ನೋ ಸಂತೋಷಕ್ಕೆ ಎದೆನಲ್ಲಿ ಉಸಿರು ಸಿಗಾಕೊಂಡ್ಬಿಡ್ತಲ್ವಾ, ಅದಕ್ಕೆ ಹಂಗಂಗೆ ಕುಸಿದ್ ಬಿದ್ಬಿಟ್ಟೆ. ಬೇಡ ಬೇಡ, ಬಾಯಿಂದ ಕೃತಕೋಸ್ರಾಟ ಮಾಡಿಸ್ಲಾ? ಹಾಗೇನಾದ್ರೂ ಮಾಡಿದ್ರೆ ನಮ್ಮ ಜಾಜಿ ಮೇಡಮ್ ಅವರು ಇಬ್ರು ಉಸಿರಾಟನೇ ನಿಲ್ಲಿಸ್ಬಿಡ್ತಾರೆ. ರೀ, 5 ಕೋಟಿ ಬರ್ತಿರೋದು ಇವಳಿಗೆ, ನಿಮ್ಗೆ ಯಾಕ್ರಿ ಕುಸ್ತು ಬೀಳೋಷ್ಟು ಸಂತೋಷ? ದುಡ್ಡು ನನ್ನ ಹತ್ರ ಇದ್ರು ಒಂದೇ, ಯಜಮಾನ್ ಹತ್ರ ಇದ್ರು ಒಂದೇ ಅಲ್ವಾ? ಇದು ಬರೀ ಹಲ್ವಾ ಅಲ್ಲ, ಬಾದಾಮಿ ಹಲ್ವಾ. ಇಂಥ ಸಿಹಿಯಾದ ಮಾತನ್ನ ನಮ್ಮ ಜಾಜಿ ಮೇಡಮ್ ಅವರು ಒಂದು ಸಲನೂ ಹೇಳಿಲ್ಲ ನೋಡು. ನಾನು ಇಲ್ಲೇ ಇದ್ದೀನಿ. ಮೇಡಮ್ ಅವರೇ, ತಮ್ಮ ವಿಶಾಲವಾದ ದೇಹ ನನ್ನ ಕಣ್ಣಿಗೆ ಗೋಚರಿಸ್ತಾ ಇದೆ. ನೀವೇನೇ ಹೇಳಿ, ನಮ್ಮ ಚಂಪಾಳಿಗಿದ್ದಂತ ಹೃದಯ ನಿಮಗಿಲ್ಲ ಮೇಡಮ್ ಅವರೇ. ತಿಂಗಳು ಆ ಬ್ಯೂಟಿ ಪಾರ್ಲರ್ಗೆ ಹೋಗಿ 1000 ರೂಪಾಯಿ ತಿಂತೀರಪ್ಪ, ಆದ್ರೆ ಸೌಂದರ್ಯ ಅನ್ನೋದು ನಿಮ್ಮ ಮುಖದ ಮೇಲೆ ಮೂಡಲೇ ಇಲ್ಲ. ಅದೇ ನಮ್ಮ ಚಂಪ ನೋಡಿ, ಒಂದು ಸಲ ನೋಡಿ, ಆಗ್ಲೇ 5 ಕೋಟಿ ಸರದಾರಣಿಯ ಕಳೆ ಬಂದ್ಬಿಟ್ಟಿದೆ. ತಾನೆ ಅವಳು ಕೋಟಿ ಸರ್ದಾರಣೆ ಆಗೋದು. ಅಯ್ಯೋ, ಮುಂದಿನ ವಾರನೇ ಊರಿಗೆ ಹೋಗ್ತೀನಿ, ಎಲ್ಲ ಸೆಟಲ್ ಮಾಡ್ಕೊಂಡು ಬರ್ತೀನಿ. ಬರ್ತಾ 5 ಕೋಟಿ ಕ್ಯಾಶ್ ತಗೊಂಡ್ಬಂದು ಈ 9 ಕೋಟಿ ನಾರಾಯಣನ್ಗೆ ತೋರಿಸ್ತೀನಿ. ಯಾರ್ ನೀವು? ಸಿನಿ ಮಿನಿ ಕೆನಿ ಬಾಲಿವುಡ್ ಬೊಂಬೆ ಬೇರೆ 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 ರೋಗನ. ಸಿನಿ ಮಿನಿ ಕೆನಿ ಬೇರೆ ಯಜಮಾನ್ರು. ಇಲ್ಲಿ ಯಾರು ಯಜಮಾನ್ರು ಇಲ್ಲ, ನಮ್ಮ ಯಜಮಾನ್ರು ಇಲ್ಲೇ ಇದಾರಲ್ಲ. ಅಯ್ಯೋ ನೋಡಿ ಪಯ್ಯವರು, ಮೇಡಮ್ ಯಜಮಾನ್ರು ಅನ್ಕೊಂಡು ಒಳಗಡೆ ಬಂದ್ಬಿಟ್ರು. ಏನ್ ಮೇಡಮ್, ಯಾರ್ ಬೇಕಾಗಿತ್ತು? ನಾನಾ ಪದ್ದುನ ಇಲ್ಲ ಪಾಂಡ್ರಂಗನ? ಹೆಸರು ಹೇಳಿದ್ರಲ್ಲ, ಅವ್ರು ಬೇಕಿತ್ತು. ಅಂದ್ರೆ ಪಾಂಡ್ರಂಗ್ ಬಾವ. ಯಾರಮ್ಮ ನೀನು? ಇಷ್ಟು ಚೆನ್ನಾಗಿದೀಯಾ? ನಮ್ಮನೆಗೆ ಯಾಕಮ್ಮ ಬಂದೆ? ಯಜಮಾನ್ರನ್ನ ನೋಡ್ಬೇಕಿತ್ತು, ಅದಕ್ಕೆ ಬಂದೆ. ಈ ಮನೇಲಿ ಯಾರು ಯಜಮಾನ್ರು ಏನು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಎಲ್ಲೋ ನೋಡ್ದಾಗ ಅನ್ಸಲ್ವಾ? ಮೇಡಮ್ನವ್ರೆ, ನಿಮ್ ಕನ್ನಡಕ ಸ್ವಲ್ಪ ತೆಗಿತೀರಾ? ಚಂಪಾ, ನೀನಾ? ಇದೇನೇ ಇದು, ಒಳ್ಳೆ ಸಿನಿಮಾ ಹೀರೋಯಿನ್ ತರ ಬಂದಿದ್ಯಾ? ನಮ್ಮ ಊರ್ಗ್ ಹೋಗಿದ್ನಲ್ಲ, ನನ್ ಪಾಲಿನ ಜಮೀನ ಮಾರ್ದೆ, 5 ಕೋಟಿ ರೂಪಾಯಿ ನನ್ ಕೈಗೆ ಬಂತು. 5 ಕೋಟಿನಾ? ಒಂದು ನಿಮಿಷ ಇರಿ, ಮೊದಲು ಆ ದುಡ್ಡು ನಾನ್ ನೋಡ್ಬಿಡ್ತೀನಿ. ಏನು ಯಜಮಾನ್ರೆ? ಏ ಚಂಪಾ, ನಿನ್ನ ನೋಡ್ತಾ ಇದ್ರೆ ಆ ಬಾಲಿವುಡ್ ನಟಿ ರೋಜಾ ಮಾಲಿನಿನೇ ನೋಡ್ದಂಗಾಗತ್ತೆ. ಅದೇನು ಸೌಂದರ್ಯ, ಅದೇನು ಕತೆ. ಯಾರು? ನಾನು ಇಲ್ಲಿದ್ದೀನಿ. ಮೇಡಮ್ ಅವರೇ, ಇಂಥ ಸುಂದರವಾದ ಮನೆಗೆ ನಿಮ್ಮಂಥದ್ದೊಂದು ಬೆದರ್ ಬೊಂಬೆ ಇದ್ದು ಬಿಟ್ರೆ ದೃಷ್ಟಿನೇ ಆಗಲ್ಲ. ರೀ, ಸುಮ್ಮನೆ ಬನ್ರಿ ಈ ಕಡೆ. ಮೇಡಮ್ ಅವರೇ, 5 ಕೋಟಿ ಇಲ್ಲಿರುವಾಗ ಅಲ್ಲಿಗೆ ಬಂದು 5,000 ರೂಪಾಯಿ ಯಾತ ಕ್ಲಾಸ್ ಮಾಡ್ಕೊಳ್ಳಿ? ಏನು ಯಜಮಾನ್ರೆ, ನಾನ್ ನಿಮ್ಗೆ ದುಡ್ಡು ತೋರಿಸ್ತೀನಿ, ಜಾಸ್ತಿ ಶಾಕ್ ಆಗ್ಬೇಡಿ. ಪರವಾಗಿಲ್ಲ, ತೋರ್ಸ. ನಾವ್ ಇಂಥದ್ದನ್ನ ಎಷ್ಟು ನೋಡಿಲ್ಲ, ಹೇಳಿ ಕೇಳಿ ನಾವು ಬಳ್ಳಾರಿಯವರಪ್ಪ. ಓಪನ್ ಇಟ್. ಯಜಮಾನ್ರೆ, ನಾನ್ ಹೇಳ್ತೀನಿ ನಿಮ್ಗೆ, ಶಾಕ್ ಆಗ್ಬೇಡಿ ಅಂತ. ಚಂಪಾ, ಪಂಚಕೋಟಿನ ನೋಡಿ ಒಂದು ಕ್ಷಣ ನನ್ನ ನವರಂಧ್ರಗಳೆಲ್ಲ ಬಂದಾಗ್ಬಿಟ್ವು. ಚಂಪಾ, ಇದಿಷ್ಟು ದುಡ್ಡು ನಿನ್ಗೇನೆ? ಹೌದು,
ನನ್ ಭಾಗಕ್ಕೆ ಬಂದಿರೋದು ಈ 5 ಕೋಟಿ ರೂಪಾಯಿ. ದುಡ್ಡಿನ ಜೊತೆ ಜಂಬನ ಬಂದಿದೆ. ಮೇಡಮ್ ಅವರೇ, ಈ ಸೌಂದರ್ಯ ಮತ್ತು ದುಡ್ಡು ಎಲ್ಲಿರುತ್ತೋ ಅಲ್ಲಿ ಕೊಂಚ ಮಟ್ಟಿನ ಜಂಬನು ಇರುತ್ತೆ. ನೀವೇನ್ ಇಷ್ಟೊಂದು ಗ್ರೇಡ್ ಕೊಡೋ ಅಗತ್ಯ ಇಲ್ಲ. ಮೇಡಮ್ ಅವರೇ, ಸಾಮಾನ್ಯ ಮತದಾರನೊಬ್ಬ ಮಂತ್ರಿ ಆಗ್ಬಿಟ್ರೆ ಎಲ್ಲರೂ ಅವನಿಗೆ ಸುಮ್ನೆ ಡೊಗ್ ಸಲ ಹೊಡಿಯಲ್ವೇ? ಇದು ಹಾಗೆ ಅಂದ್ಕೊಳ್ಳಿ. ಅದಕ್ಕೆ ನೀವ್ ಇವಳಿಗೆ ಡೊಗ್ ಸಲ ಹೊಡಿತಿದ್ದೀರಾ? ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ ಇವಳು ಬರೀ ಚಂಪಾ ಅಲ್ಲ, ಚಂಪಾಕಲಿ. MSc ಅಂದ್ರೆ ಮೇಡ್ ಸರ್ವೆಂಟ್ ಚಂಪಾ ಅಲ್ಲ, ಮಹಾರಾಣಿ ಸ್ವೀಟ್ ಚಂಪಾಕಲಿ. ಚಂಪಾ, ನಿನ್ಗೆ ಕೋಟಿ ಕೋಟಿ ದುಡ್ಡು ಬಂದಿದ್ಯಲ್ಲ, ಇನ್ಯಾಕ್ ನಮ್ಮನೇಲಿ ಕೆಲಸ ಮಾಡ್ತೀಯಾ? ನಿನ್ ದಾರಿ ನೀನ್ ನೋಡ್ಕೊಂಡು ಹೋಗು. ನಾನು ಕಾರ್ಮಿಕ ಸಂಘದ ಪ್ರೆಸಿಡೆಂಟ್ ಆಗಿ ಯಾವ ಟೈಮಲ್ಲಿ ಯಾವ ತರ ನಿರ್ಧಾರ ತಗೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಹಾಗೆಲ್ಲ ಸೂಚನೆ ಕೊಡದೆ ನಾನು ಕೆಲಸ ಬಿಡಕ್ ಆಗಲ್ಲ, ನೀವು ಬಿಡ್ಸಕ್ ಆಗಲ್ಲ. ಯಾವ ಕೆಲಸ ಬಿಡ್ಬೇಕು ಅನ್ಸುತ್ತೋ ಆಗ್ಲೇ ಬಿಡೋದು. ನೀವು ನಿಮ್ ಪಾಡಿಗೆ ತಿನ್ಕೊಂಡು ಆರಾಮಾಗಿರಿ. ರಾಮರಾಮ, ಎಂಥ ಸೊಸೆ ಸಿಕ್ಬಿಟ್ರಪ್ಪ. ಗುಲ್ಬೀಳ್ ಹಾಕಿ ಹುಡುಕೋದು ಇಂಥ ಸೊಸೆ ಸಿಗೋಲ್ಲ. ಅವಳಿಗೆ 5 ಕೋಟಿ ರೂಪಾಯಿ ಬಂತು ಅಂತ ಇವಳು ಹೊಟ್ಟೆ ಉಳ್ಕೊಂಡ್ರೆ ಏನ್ ಬಂತು ಭಾಗ್ಯ. ಹೌದೌದು, ಈ ಮನೇಲಿ ಮನೆ ಕೆಲಸದೊಳೆ ಮಹಾರಾಣಿ ರೀ. ಅವಳ ಹತ್ರ ಏನ್ ಮಾತು? ಬರ್ರಿ ಈ ಕಡೆ. ಏನು ತಲೆಗೆ ಬಿಳಿ ಬಣ್ಣನ? ಹೌದು. ನೀವು ಹಚ್ಕೋತಾ ಇರಿ, ನಾನು ಆಮೇಲೆ ಬರ್ತೀನಿ. ನನ್ಗಲ್ಲ ರೀ, ನಿಮಗ್ ಬಳಿಯೋಕೆ. ಅಯ್ಯೋ, ಒಳ್ಳೆ ಬಿಲ್ಡಿಂಗಿಗೆ ಬಣ್ಣ ಹೊಡಿಯೋ ಮೇಡಮ್ನ ಕಟ್ಕೊಂಡಂಗೆ ಆಯ್ತಲ್ಲ. ಚಂಪಾ, ನೀನು ಒಳ್ಳೆ ಸುದ್ದಿನೇ ತಂದಿದ್ಯಾ. ಇರು, ಹೋಗಿ ಜ್ಯೂಸ್ ತಗೊಂಡು ಬಂದು ನಾನೇ ಕುಡಿಸ್ತೀನಿ. ಹುಚ್ಚಿಟ್ಟು ಕೋತಿಗೆ ಸಾರಾಯಿ ಕುಡ್ಸಿದ್ರೆ ಏನ್ರ ಆಗುತ್ತೆ? ನಿಮ್ ತರ ಆಡುತ್ತೆ ಆದ್ರೆ ಎಲ್ಲರೂ ಹೆದರ್ಕೋತಾರೆ ಅಂದೆ. ಅನ್ಕೊಣೋ, ಮಂಗನ್ ಕೈಗೆ ಮಾಣಿಕ್ಯ ಸಿಕ್ಕ ಹಾಗೆ ಈ ಚಂಪನ್ ಕೈಗೆ 5 ಕೋಟಿ ಸಿಕ್ಕಿದಿಲ್ಲ. ಅದಕ್ಕೆ ಅವಳು ಹೇಗೆಲ್ಲ ಆಡ್ತಿದ್ದಾಳೆ ಗೊತ್ತಾ? ಹೌದು, ಅದಕ್ಕೆ ನಾನು ನೋಡ್ತಾ ಇದೀನಿ. ಚಂಪಾ ದುಡ್ಡು ತಂದಾಗಿಂದ ಬಾವ ದುಡ್ಡು ಎಣಿಸೋ ನೆಪದಲ್ಲಿ ಅವಳು ಪಕ್ಕನೆ ಕುತ್ಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಅವರಿಬ್ರು ಮಧ್ಯ ಗುಸು ಗುಸು ಪಿಸು ಪಿಸು ಎಲ್ಲ ಶುರು ಆಗ್ಬಿಟ್ಟಿದೆ. ಅವರಿಬ್ರು ನಿಮ್ಗೆ ಗೊತ್ತಿಲ್ಲದಾಗೆ ಮದುವೆ ಆಗ್ಬಿಟ್ರೆ ಏನ್ ಮಾಡ್ತೀರಾ? ಹೌದು ಕಣ್ರು, ಈ ಕಾಲದಲ್ಲಿ ಗಂಡಸನ ನಂಬಕ್ಕೆ ಆಗಲ್ಲ. ಮತ್ ನಮ್ಮನ್ನ ನಂಬಿದ್ದೀರಾ? ನಿಮ್ಮನ್ನ ನಾನು ಯಾವತ್ತೂ ಗಂಡಸರು ಅನ್ಕೊಂಡೇ ಇಲ್ಲ ಕಣ್ರು. ಅಂದ್ರೆ ನೀವು ಗಂಡಸು ಅನ್ಸ್ಕೋಬೇಕಂದ್ರೆ ನನ್ ಗಂಡನ ಮೇಲೆ, ಆ ಚಂಪನ್ ಮೇಲೆ ಒಂದ್ ಕಣ್ಣಿಡ್ಬೇಕು. 200 ರೂಪಾಯಿ ಕಣ್ಣಿಟ್ರೆ ಸಾಕಾ? 200 ರೂಪಾಯಿ ಇಲ್ವೇನ್ರು ನಿಮ್ ರೇಟು? ಚಂಪನ್ ರೇಟೇ 5 ಕೋಟಿ ಆಗಿರ್ಬೇಕಾರೆ ನಮ್ ರೇಟ್ 300 ರೂಪಾಯಿ ಆಗ್ಬಾರ್ದಾ? ಸರಿ ತಗೋ, ಮಸಾಲ ದೋಸೆ ತಿನ್ನಿ, ಬಾದಾಮಿ ಹಾಲು ಕುಡಿರಿ. ಒಟ್ನಲ್ಲಿ ನನ್ ಗಂಡ ಆ ಚಂಪನ್ ಜೊತೆ ಜಾಸ್ತಿ ಮಾತಾಡಬಾರ್ದು, ಸಲಿಗೆಯಿಂದ ಇರಬಾರ್ದು. ಹಾಗೆ ನೋಡ್ಕೊಳ್ಳಿ. ನಾನು ಪಲ್ಲು ಇಟ್ಲಂಗೆ ಸಲ್ಗೆಯಿಂದ ಇರಕ್ ಬಿಡಲ್ಲ, ಅಪಾಂಡ್ರಂಗ್ ಬಿಡ್ತೀನಾ? ಮಹಾರಾಣಿ ಚಂಪಾಕಲಿ, ಏನ್ ಮಾಡ್ತಾ ಇದೀಯಮ್ಮ? ಭವಿಷ್ಯ ಓದ್ತಾ ಇದ್ದೀನಿ ಅತ್ತೆ. ಓದಮ್ಮ ಓದು. ನಿನ್ನ ಭವಿಷ್ಯ ಓದಿದ ಮೇಲೆ ನನ್ನ ಭವಿಷ್ಯನೂ ಸ್ವಲ್ಪ ಓದಿ ಹೇಳಮ್ಮ. ನಮ್ಮಿಬ್ರು ಭವಿಷ್ಯ ಚೆನ್ನಾಗೇ ಇದೆ ಅತ್ತೆ. ಕೆಟ್ಟಿರೋದು ಜಾಜಿ ಆಂಟಿ ಭವಿಷ್ಯ. ನನ್ ಭವಿಷ್ಯನ ಕೆಟ್ಟದಾಗ ಬರೀರಿ ಅಂತ ನೀನೇ ಪೇಪರ್ನವ್ರಿಗೆ ದುಡ್ಡು ಕೊಟ್ಟಿರ್ಬೇಕು. ದುಡ್ಡಿನ ದಿಮಾಕ್ ನಿನ್ಗೆ. ಆಹಾ, ಕಾಲ್ ಮೇಲೆ ಕಾಲ್ ಹಾಕೊಂಡು ಧೀಮ್ರಂಗ್ ಅಂತ ಕುತ್ಕೊಂಡ್ರೆ ಆಗದ. ಎದ್ದೋಗಿ ಕಾಫಿ ತಂದ್ ಬಡಿ. ಈ ಮನೆ ಕಾಲಿಟ್ಟಾಗಿಂದ ಯಾವತ್ತಾದ್ರೂ ನೀವು ಅಡ್ಗೆ ಮನೆ ಕಡೆ ದಿಟ್ಟಿಸ್ ನೋಡಿದಿರಾ? ನಾನು ಕೇಳಬೇಕಾದ ಪ್ರಶ್ನೆನ ನೀನ್ ಕೇಳ್ತಾ ಇದೀಯ ಅಂದ ಮೇಲೆ ನನ್ನ ಜಾಗದಲ್ಲಿ ನೀನ್ ನಿಲ್ಲಬೇಕಾಗಿತ್ತು. ಕೇಳಿಸ್ತಾ? ಹೊರಡ್ಬೋದು. ನಾನೇಕೆ ಹೋಗ್ಲಿ? ನಾನು ಈ ಮನೆ ಸೊಸೆ, ಈ ಮನೆ ಕೆಲಸದವಳು ನೀನು. ನೀನು ಹೋಗಿ ಕಾಫಿ ತಂದ್ ಬಡಿ. ಅದೆಲ್ಲ ಹಳೆ ಕಾಲಕ್ಕೆ ಮುಗೀತು. ಈಗ ನನ್ನ ಹತ್ರ 5 ಕೋಟಿ ಇದೆ. ನೀವ್ ಯಾವತ್ತಾದ್ರೂ 5 ಕೋಟಿ ಎಣ್ಸಿದಿರಾ? ಇಲ್ಲ 5 ಕೋಟಿ ನಾನು ನೋಡಿದಿರಾ? ಕೋತಿಗಳನ್ನ ಕಾಡಲ್ಲಿ ನೋಡಿಲ್ತಾಳಮ್ಮ. ಅಡ್ಗೆ ಮನೆಗೆ ಹೋಗಿ ಕಾಫಿ ಮಾಡ್ಕೊಂಡು ತಗೊಂಬನ್ನಿ. ಸಕ್ಕರೆ ಕಡಿಮೆ ಇರ್ಲಿ. ಯಾಕೋ? ನಾನು ನಿಮಗೆ ಸಕ್ಕರೆ ತಿಂದು ಸಕ್ಕರೆ ಬೆಲ್ ಸೇರ್ಬಿಟ್ರೆ ಅಂದ್ರೆ ನನ್ನನ್ನು ಆನೆ ಅಂತಿದ್ಯೇನೆ? ಓಹೋ, ಆನೆಗೆ ಹೇಳಿಡ್ತು. ಸೊಂಟಿನ ಕತ್ತರಿಸ್ಬಿಡ್ತೀನಿ. ಜಾಜಿ ಆಂಟಿ ಮತ್ತೆ ಕಾಪಿಸ್ಟ್ರ ಹಂಗ? ಮೇಡಮ್ ಅವರೇ, ಮೆಟ್ರೋ ಟ್ರೇನೇ ಮನೆಗೆ ಬಂದ ಮೇಲೆ ಉಗಿ ಬಂಡಿನ ಯಾರು ಕೇಳ್ತಾರೆ ಅಂತ. ಏನ್ರಿ ಇದು ನಿಮ್ಮ ಅವತಾರ? ಮೇಡಮ್ ಅವರೇ, ಈ 5 ಕೋಟಿ ಅನ್ನೋದು ಇದೆಯಲ್ಲ, ನಾನಾ ಅವತಾರಗಳನ್ನ ಎತ್ತಿಸ್ಬಿಡುತ್ತೆ ನೋಡಿ. ನೀವ್ ಯಾಕೆ ಕಾಫಿ ಮಾಡ್ಕೊಂಡ್ ಬಂದ್ರಿ? ನೀವು ಈ ಮನೆ ಯಜಮಾನ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮೇಡಮ್ ಅವರೇ, ಈ ಸಂದರ್ಭ ಅನ್ನೋದು ಇದೆಯಲ್ಲ, ಮನೆ ಯಜಮಾನನ್ನ ಜವಾನನ್ ಮಾಡ್ಬಿಡುತ್ತೆ, ಜವಾನನ್ನ ದಿವಾನನ್ ಮಾಡ್ಬಿಡುತ್ತೆ ನೋಡಿ. ತಮಗೆ ಮುಂದಕ್ಕೆ ಏನಾದ್ರು ಕಾಫಿ ತಿಂಡಿ ಬೇಕು ಅಂದ್ರೆ ನನ್ನನ್ನು ಕೇಳಿ, ದಯವಿಟ್ಟು ಚಂಪಾ ಮೇಡಮ್ ಅವ್ರನ್ನ ಕೇಳ್ತಾರೆ. ಏನು ಯಜಮಾನ್ರಿ, ನೀವು ನನ್ನ ಮೇಡಮ್ ಅಂದ್ರ? ಎಸ್ ಮ್ಯಾಮ್. ಯಜಮಾನ್ರೆ, ನೀವ್ ಈ ರೀತಿ ಅಡ್ಗೆ ಕೆಲಸ ಎಲ್ಲ ಮಾಡಕ್ ಹೋಗ್ಬಿಡಿ. ನಾನೇ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಹೊಸ ಡಿಕಾಕ್ಷನ್ ಹೊಡೆದು ನೆನೆ ಹಾಕಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಬನ್ನಿ, ಅಡ್ಗೆ ಮನೆಯಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಮಾತಾಡೋಣ. ಅಡ್ಗೆ ಮನೆಯಲ್ಲಿ ಕೂತ್ಕೊಳ್ಳೋಷ್ಟು ಜಾಗ ಇದೆಯಾ? ಅಯ್ಯೋ, ಮದ್ವೆ ಮಂಟಪನೆ ಹಾಕೋ ಅಷ್ಟು ಜಾಗ ಇದೆ. ಹೋಗ್ ತಾಳಿ ಕಟ್ಟು. ಹಾಯ್, ಯಾರಿದ್ದೀರಿ? ನಾವು ಎಲ್ಲ ಇದೀವಿ. ನಿಮ್ಗೆ ಯಾರು ಬೇಕಾಗಿತ್ತು ಹೇಳಿ. ನನ್ನ ಹೆಸರು ನಿತಿನ್ ಅಂತ. ನಾನಿಲ್ಲಿ ಚಂಪಾಕಲಿ ನೋಡಕ್ ಬಂದಿದ್ದೆ. ಚಂಪ ನೋಡಕ್ ಬಂದ್ರ? ನೋಡಿ ನೋಡಿ. ಲೇ ಪದ್ದು, ಹೀಗ್ ನೋಡಕ್ ಬಂದವ್ರನ್ನ ನಿಂತ್ಕೊಂಡು ಮಾತಾಡಿಸ್ಬಾರ್ದು, ಕರ್ಕೊಂಡು ಹೋಗಿ ಕೂರ್ಸೋ. ಬನ್ನಿ ಸರ್. ಹೌದು, ನೀವ್ ಯಾರು ಅಂತ ಗೊತ್ತಾಗಿಲ್ವಲ್ಲ? ನಾನು ಈ ಮನೆ ಅಳಿಯ ವಿಟ್ಲ ಅಂತ. ಇವನು ನಮ್ಮ ಅತ್ತೆ ದೂರದ ಸಂಬಂಧಿ, ಪದ್ದು ಉರುಫ್ ದಂಡಪಿಂಡ. ಅದು ನಾವಿಬ್ರು ಕಷ್ಟಪಟ್ಟು ದುಡ್ಡು ತಿನ್ಬೇಕು ಅಂತ ಇದೀವಿ. ಆದ್ರೆ ನಮ್ಮಿಬ್ರಿಗೂ ಕೆಲಸ ಕೊಡುವಂತ ಬುದ್ಧಿವಂತ ಇನ್ನೂ ಸಿಕ್ಕಿಲ್ಲ. ನಮ್ಮ ಕತೆ ಸಾಕು. ಸರ್, ನೀವು ಇಲ್ಲಿ ಏನಕ್ಕೆ ಬಂದಿದ್ದು ಅಂತ ಹೇಳಿ.
ನಾನು ಚಂಪಾಕಲಿ ನೋಡಕ್ಕೆ ಅಂತ ಅವ್ರ ಊರಿಗೆ ಹೋಗಿದ್ದೆ. ಅಲ್ಲಿ ಅವ್ರ ತಾಯಿ ಸಿಕ್ಕಿದ್ರು. ಅವ್ರನ್ನೇ ನೋಡ್ಬಿಟ್ರ? ಅವ್ರು ಹೇಳಿದ್ರು ಚಂಪಾ ಇಲ್ಲಿದ್ದಾಳೆ ಅಂತ. ಹೌದು, ಇಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ದಾಳಂತೆ. ಹೌದಾ? ಹೌದು, ಚಂಪನ ಮನೆ ಕೆಲಸದವಳ. ನಾನು ಕೆಲಸದವಳಲ್ಲ. ಹಾಗಾದ್ರೆ ಯಾರೋ ಹೇಳಿದ್ದು? ನಾವಲ್ಲ. ನಿಮ್ಗೆ ಇಲ್ಲೇನ್ ಕೆಲಸ? ಹೊರಡ್ರ. ಮೇಡಮ್, ತಾವು ಈ ಮನೆ ಓನರಾ? ಹೌದು, ಈ ಮನೆ ಓನರು ಸೀನಿಯರು ಎಲ್ಲ ನಾನೇ. ಹೌದು, ಇಲ್ಲಿ ಚಂಪಾ ಅಂದ್ರೆ ನಾನೇ. ನಾನು ನಿತಿನ್ ಅಂತ. ನಿಮ್ ತಾಯಿಯವರು ನಿಮ್ಮನ್ನ ನೋಡ್ಕೊಂಬ ಅಂತ ಇಲ್ಲಿ ಕಳ್ಸಿದ್ದಾರೆ. ಒಬ್ರಿಗೊಬ್ರು ಇಷ್ಟ ಆದ್ರೆ ಮಾತುಕತೆ ಇಟ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಓಹೋ, ನೀವ್ ನನ್ನ ಆ ರೀತಿ ನೋಡಕ್ ಬಂದಿದ್ದೀರಾ? ಹೌದು ಹೌದು. ಚಂಪಾ, ಹುಡುಗ ಚೆನ್ನಾಗಿದ್ದಾನೆ, ಒಪ್ಕೊಂಬಿಡೆ. ನಿಮ್ಗೆ ಇಷ್ಟ ಆದ್ರಾ? ತುಂಬಾ ಇಷ್ಟ ಆದ. ಹಾಗಾದ್ರೆ ನೀವೇ ಮದ್ವೆ ಆಗ್ಬಿಡಿ. ಏನು ಮನೆಯಲ್ಲಿ ಏನೋ ಕಾರ್ಯಕ್ರಮ ನಡೀತಾ ಇರೋ ಹಾಗಿದೆ. ಹೌದು ರೀ, ಹುಡುಗಿ ನೋಡೋ ಕಾರ್ಯಕ್ರಮ. ಹುಡುಗಿನೆ? ನಮ್ಮ ಮನೆಯಲ್ಲಿ ಯಾವ ಹುಡುಗಿ ಇದೆ? ಏನು ಯಜಮಾನ್ರೆ, ನಾನೇ ಆ ಹುಡುಗಿ. ಯಜಮಾನ್ರಾ? ಯಜಮಾನ್ರಿ ಅಂದ್ರೆ ಮನೆ ಯಜಮಾನ್ರು ಅಂತ. ಮನೆ ಬೇರೆ ಅಲ್ಲ, ಮನ್ಸ್ ಬೇರೆ ಅಲ್ಲ. ಸಾಕು ಸುಮ್ನಿರೆ ರೀ. ನಮ್ ಚಂಪನ್ಗೆ ಮದ್ವೆ ಸೆಟ್ಲ್ ಆಗ್ತಾ ಇದೆ. ಚಂಪನಿಗೆ ಮದ್ವೆನಾ? ನಿಮ್ಗೆ ಅಷ್ಟೊಂದು ಚಾಕು? ರೇ, ಚಂಪನಿಗೆ 5 ಕೋಟಿ ಆಸ್ತಿ ಸಿಕ್ತು ಅಂದ ತಕ್ಷಣ ಮದುವೆ ಆಗೋದಕ್ಕೆ ಓಡ್ ಬಂದ್ಬಿಟ್ಟಿದೆಯಲ್ಲ. ಇನ್ನು ನಮ್ಮ ಚಂಪನ್ ಕರ್ಕೊಂಡೋಗಿ ನೆಟ್ಟಗೆ ಬಾಳಿಸ್ತೀನೋ ಭಾಗ್ಯ. ಅದು ಅವಳ ಹಣೆ ಬರಹ. ನೀವ್ ಎಷ್ಟ್ ಜನಕ್ಕೆ ಅಂತ ಕಾವಲಿರ್ತೀರಾ? ಅಯ್ಯೋ, ನಾನು ಕಾವಲಿರೋದು ಅವಳಿಗಲ್ಲ, ಮತ್ತೆ ಆ 5 ಕೋಟಿಗೆ. ಚಂಪಾ ಅವ್ರೆ, ನೀವು ಅಂದ್ರೆ ನನಗಿಷ್ಟ. ನಿಮಗೆ? ಆಮೇಲೆ ತಿಳಿಸ್ತೀವಿ. ಅಲ್ಲ, ನನಗ್ ನೀವು ಇಷ್ಟ ಆಗಿದ್ರಿ, ನಿಮಗ್ ನಾನು ಇಷ್ಟನೋ ಇಲ್ವೋ ಅಂತ ಕೇಳ್ದೆ. ಆದ್ರೆ ನಮ್ ಯಜಮಾನ್ರಿಗೆ ಇಷ್ಟ ಆಗ್ಬೇಕಲ್ಲ. ಚಂಪಾ, ನಿನ್ನ ಅಭಿಪ್ರಾಯ ಅವ್ರು ಕೇಳ್ತಾ ಇರೋದು. ಎಸ್ ಓ ನೋನ್ ಅಂತ ಈಗ್ಲೇ ಹೇಳು. ಹೇಗ್ ಹೇಳಿ ಚಾಚಿ ಆಂಟಿ? ನನ್ ದೇಹ ಇಲ್ಲಿದೆ, ನನ್ ಬಾಯಿ ಅಲ್ಲಿದೆ. ಚಂಪಾ ಅವ್ರೆ, ನಿಜ ಹೇಳ್ತೀನಿ, ಈ ಮನೆಗೆಲ್ಲ ಅಪ್ರತಿಮ ಸುಂದರಿ ಅಂದ್ರೆ ನೀವೇನೆ. ನಿಮ್ಮಂತ ಸೌಂದರ್ಯ ಗಣಿ ನನ್ನ ಜೀವನದಲ್ಲೇ ನಾನು ನೋಡಿಲ್ಲ. ನೀವು ಒಂದೇ ಒಂದು ಸಾರಿ ಫೋನ್ ಮಾಡಿ ನಿಮಗ್ ನಾನು ಇಷ್ಟ ಅಂತ ಹೇಳ್ಬಿಟ್ರೆ ಸಾಕು, ತಾಳಿ ತಗೊಂಡು ಓಡ್ ಬಂದ್ಬಿಡ್ತೀನಿ. ಫೋನ್ ನಂಬರ್ ಕೊಡ್ಲಾ? ರೇ ಸ್ವಾಮಿ, ನಿಮ್ಮಂತ ಮದ್ವೆ ಆಗದೆ ಇರೋ ಹುಡುಗರು ಫೋನ್ ನಂಬರ್ ಎಲ್ಲ ನನ್ನ ಜೇಬ್ನಲ್ಲೇ ಇರುತ್ತೆ. ಫೋನ್ ಮಾಡಿ ಹೇಳಿ ಕಳಿಸ್ತೀನಿ. ಈಗ ನೀವಿನ್ನು ಹೊರಡಿ. ಹೊರಡಪ್ಪ, ಹೊರಡು. ಅಯ್ಯ, ಹೊರಡು. ದಣಿ ಕಂಡ್ರೆ ಸಾಕು, ದಣಿ ಆಗೋದಕ್ಕೆ ಬಂದ್ಬಿಡ್ತಾರೆ. ಮಹಾರಾಣಿ ಚಂಪಾ, ಮದುವೆ ಯಾಕಮ್ಮ ಬೇಡ ಅಂದೆ? ನಮ್ ಯಜಮಾನ್ರು ಬೇಡ ಅಂದ್ರೆ ನನ್ಗೂ ಬೇಡ. ನೀವ್ ಯಾಕ್ರಿ ಬೇಡ ಅಂದ್ರಿ? ಮೇಡಮ್ ಅವ್ರೆ, ಆ ಹುಡುಗ ಯಾರೋ ಏನೋ ಸುಮ್ನೆ ಮದುವೆ ಮಾಡ್ಕೊಡಕ್ಕಾಗತ್ತೆ ಅಂದ್ರೆ ಆ 5 ಕೋಟಿ ರೂಪಾಯಿ ಕಾಪಾಡಬೇಕಾಗಿದ್ದು ನಮ್ಮ ಜವಾಬ್ದಾರಿ. ಅಂದ್ರೆ ನಿಮ್ಮನ್ನ ಕಾಪಾಡಬೇಕಾಗಿದ್ದು ನಮ್ಮ ಜವಾಬ್ದಾರಿ ಅಂದೆ. ಏನ್ರಿ ನಿಮ್ ಅಭಿಪ್ರಾಯ? ಮೇಡಮ್ ಅವ್ರೆ, ಈ ಚಂಪಾ ನಮ್ಮ ಮನೆಯಲ್ಲೇ ಇರ್ಲಿ ಅನ್ನೋದು ನನ್ನ ಭಾವನೆ. ಚಂಪಾ ಈ ಮನೇಲಿ ಎಲ್ಬೇಕು ಅಂದ್ರೆ ನೀನು ಅವಳ ಕುತ್ತಿಗೆಗೆ ತಾಳಿ ಕಟ್ಟಬೇಕು. ಅಮ್ಮ ಅಮ್ಮ, ದೇವರ ಪುಟ್ಟ ತಂಗಿ, ಅದು ಯಾಕೋ ಏನೋ ಗೊತ್ತಿಲ್ಲಮ್ಮ, ತುಂಬಾ ಸುಸ್ತಾಗ್ತಾ ಇದೆ. ಎಲ್ಲಿ? ಅದೇ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲಮ್ಮ, ತುಂಬಾ ಸುಸ್ತಾಗ್ತಾ ಇದೆ. ಏನಪ್ಪ, ಇಬ್ರು ಸೇರಿ ಎಬ್ಸಿದ್ರು, ಅಣ್ಣ ಎದ್ದೇಳ್ತಾ ಇಲ್ಲ. ಬಲ್ಲು, ನಿಮ್ಮ ಅಣ್ಣ ಬರು ಪಟ್ಟಿಂಗ ಯಾಕಪ್ಪ ಹಾಗ್ ಹೇಳ್ತಿದ್ದೀರಾ? ಕೈ ನೋಡಲ್ಲ ಹೇಗೆ ಇಟ್ಕೊಂಡಿದ್ದಾರೆ. ಅಮ್ಮ, ಅದ್ಕೆ ಬೇಗ ಬನ್ನಿ. ಯಾಕ್ರಿ ಬಿದ್ದಿದ್ದೀರಾ? ಏನಾಯ್ತು? ಅಯ್ಯೋ, ಅದಕ್ಕೆ ಮೊದ್ಲು ಎಬ್ಸಿ ಆಮೇಲೆ ಮಾತಾಡೋಣ. ರೀ, ದೇವ್ರ ಮೇಲೆ ಕುತ್ಕೊಳ್ರಿ. ಈಗ ಹೇಳಿ, ಏನಾಯ್ತು? ಅದು ಯಾಕೋ ಏನೋ ಗೊತ್ತಿಲ್ಲ ಮೇಡಮ್ ಅವರೇ, ಮೈಯಲ್ಲಿರೋ ಮೂಳೆಗಳೆಲ್ಲ ಒಂದೇ ಸಮನೆ ಆಚೆ ಹೋಗ್ತೀನಿ ಅಂತ ಅಂಗ್ಲಾಚ್ತಾ ಇವೆ. ಗ್ರಹಗತಿಗಳು ಸರಿಗಿಲ್ಲ ಅಂದ್ರೆ ಹೀಗೆ ಆಗೋದು. ಮೊನ್ನೆ ಕಂಕಣ ಸೂರ್ಯಗ್ರಹಣ ದಿನ ಹೊರಗಡೆ ಹೋಗ್ಬೇಡ್ರಿ ಅಂತ ಪಡ್ಕೊಂಡೆ. ನನ್ ಮಾತು ಎಲ್ಲಿ ಕೇಳಿದ್ರು? ಗಾರ್ಮೆಂಟ್ಸ್ ಹೋಗಿ ಅಂತ ಹೋದ್ರು. ತುಂಬಾ ಶಾಸ್ತ್ರಗಳ ಕಲಿಸಿದ್ರೆ ಯಾವ ಗ್ರಹಣ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಶಾಸ್ತ್ರಿಗಳೇ, ಜಾಸ್ತಿ ಬೆರಳು ಬರೋ ಹಾಗೆ ಎಣಿಸ್ಬೇಕಾ? ಹಾಗಿದ್ರೆ ನಿಮ್ ಕೈ ಕೊಡಿ. ಮೂರ್ಖ, ಶತಮೂರ್ಖ ಇರ್ಬೇಕು. ಮಾತಾಡ್ಬೇಡ, ನಾನೀಗ ದಿವ್ಯ ದೃಷ್ಟಿ ನೋಡ್ಬೇಕು. ದೋಷ ಅಂತಿಂಥ ದೋಷ ಅಲ್ಲ, ಬ್ರಹ್ಮಾಂಡವಾದ ದೋಷ ಇದು. ಬ್ರಹ್ಮಾಂಡ ದೋಷನೇ ನನ್ನ ಮಗ ಮದುವೆ ಆಗಿರೋದು. ಆಗಿದ್ದಕ್ಕೆಲ್ಲ ಚಿಂತೆ ಪಡಬಾರ್ದು. ಇದೆಲ್ಲ ಬ್ರಹ್ಮ ಹಾಕಿದ ಗಂಟು. ಅವನು ಮದುವೆ ಆಗಿದ್ರಿಂದಲೇ ಅವನು ಇಷ್ಟು ಮಟ್ಟಿಗೆ ಉಳ್ಕೊಂಡಿರೋದು. ಥ್ಯಾಂಕ್ ಯು ಶಾಸ್ತ್ರಿಗಳೇ. ತಗೊಳ್ಳಿ, ದಕ್ಷಿಣೆ 1,000 ರೂಪಾಯಿ. ನೀವು ಮದುವೆ ಆಗಿದ್ದೀರಿ, ಪಾಂಡುರಂಗನ್ನ ಸಾಕೊಂಡಿದ್ದೀರಿ, ಅವನು ಚೆನ್ನಾಗಿದ್ದಾನೆ. ಆದರೆ ಈಗಿರೋದೇ ಪ್ರಬಲವಾದ ದೋಷ. ನೈಸ್ ರೋಡ್ಗಿಂತ ಗಲಾಟೆ ಜಾಸ್ತಿ.
ಅಕ್ರಮ ಸಕ್ರಮಕ್ಕಿಂತ ಪ್ರಾಬ್ಲಮ್ಸ್ ಜಾಸ್ತಿ. ಅದೇನ್ ಶಾಂತಿ ಮಾಡ್ಬೇಕು ಹೇಳಿ ಶಾಸ್ತ್ರಿಗಳೇ? ತೆಂಗಿನಕಾಯಿ, ಹೂವು, ಬಾಳೆಹಣ್ಣು, ಕಡ್ಡಿ, ಕಲ್ಪುಲ, ಕುಂಬಳಕಾಯಿ ಎಲ್ಲ ತರಿಸ್ಕೊಡ್ತೀನಿ. ಕುಂಬಳಕಾಯಿಂದ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲಮ್ಮ. ಪಾಂಡ್ರಂಗ ಬಾಯಿಲಿ. ಹ. ಮಹಾದೋಷ. 1,000 ರೂಪಾಯಿ ಆಮೇಲೆ ಕೊಡ್ತೀನಿ. ದೋಷ ಜಾಸ್ತಿ ಆಗಿದೆ. ಇನ್ನೂ 1,000 ರೂಪಾಯಿ ಕೊಡ್ತೀನಿ. ಸಾಕು. ದೋಷ ಕಂಟಕದವರೆಗೂ ಬಂದ್ಬಿಟ್ಟಿದೆ. ಈ ಕಂಟಕನ ಈಗಲೇ ನಿವಾರಣೆ ಮಾಡಬೇಕು. ಶಾಸ್ತ್ರಿಗಳೇ, ಅದೇನ್ ಕಂಟಕ ಅಂತ ಸರಿಯಾಗಿ ಹೇಳಿ. ಮನುಷ್ಯನ ಶರೀರ ಶಾಸ್ತ್ರ ಬೇರೆ ಅಲ್ಲ, ಖಗೋಳ ಶಾಸ್ತ್ರ ಬೇರೆ ಅಲ್ಲ. ನವಗ್ರಹಗಳಿರೋದು 9, ಮನುಷ್ಯನಲ್ಲಿರೋ ದ್ವಾರಗಳು 9, ನವರತ್ನಗಳು 9, ಮನುಷ್ಯ ತಾಯಿ ಹೊಟ್ಟೆಯಲ್ಲಿರೋದು ನವಮಾಸಗಳು, ಅಂದ್ರೆ ನವ. ಏನೋ ನವ ಅಂತ ಇದಾರೆ. ಅಯ್ಯೋ ತುಂಬಾ ಹೊತ್ತು ಕೂತಿದ್ರಲ್ಲ, ನೆವೇನಕ್ಕೆ ಅವಮಾನ ಆಗಿ ನವ ಅಂತಿದ್ದಾರೆ. ನೀವು ಒಂದು ಕೆಲಸ ಮಾಡಬೇಕು. ಜಾಜಿಯವ್ರ ಕುತ್ತಿಗೆಯಲ್ಲಿರೋ ತಾಳಿ ಉಳಿಬೇಕು ಅಂತಂದ್ರೆ ನಮ್ಮ ಪಾಂಡುರಂಗನಿಗೆ ಒಂದು ಶಾಂತಿ ಮಾಡ್ಬೇಕು. ಹೇಳಿ ಶಾಸ್ತ್ರಿಗಳೇ, ಯಾವ ಶಾಂತಿ ಬೇಕಾದ್ರೂ ನಾವು ಮಾಡಿಸ್ತೀವಿ. ಕಲ್ಯಾಣ ಶಾಂತಿ ಅಂದ್ರೆ ಈತ ತಾನು ಇಷ್ಟಪಟ್ಟ ಹುಡುಗಿನ ಮದುವೆ ಆಗ್ಲೇಬೇಕು. ಆ ಹುಡುಗಿ ಕಾಲ್ ಬಲದಿಂದ ಮನೆಗೂ ಒಳ್ಳೇದಾಗುತ್ತೆ, ನಿಮ್ ಕುತ್ತಿಗೆಯಲ್ಲಿರೋ ತಾಳಿನೂ ಭದ್ರವಾಗಿರುತ್ತೆ. ಶಾಸ್ತ್ರಿಗಳೇ, ನಾನು ಈಗಾಗಲೇ ಒಂದು ಮದುವೆ ಆಗಿ ತಟ್ಟಾಡಿ ಹೋಗ್ತಾ ಇದ್ದೀನಿ. ಒಂದು ಸಲ ಸರಿಯಾಗಿ ನಾನು ಹೇಳ್ತೀನಿ, ಕಂಡುಬಿಟ್ಟು ನೋಡ್ರಿ. ಅವರೊಬ್ಬರೇ 3 ಜನ ಇದ್ದಂಗಿಲ್ವಾ? ಮೇಲೆ ನಾನು ಇನ್ನೊಂದು ಮದುವೆ ಆದ್ರೆ ನನ್ನ ಗತಿ ಏನಾಗ್ಬೋದು ಅಂತ ನೀವೇ ಒಂದ್ಸಲ ಯೋಚನೆ ಮಾಡಿ. ಸಾಧ್ಯವೇ ಇಲ್ಲ. ಶಾಸ್ತ್ರನ ಉಲ್ಲಂಘನೆ ಮಾಡಲೇಬಾರದು, ಶಾಸ್ತ್ರ ರೀತಿ ನಡೀಲೇಬೇಕು. ನೀನು ಇನ್ನೊಂದು ಮದುವೆ ಆಗ್ಲೇಬೇಕು. ಮನೇಲಿ ಸಿಂಪಲ್ ಆಗಿ ಒಂದು ಸ್ವಯಂವರ ಇಟ್ಕೋ. ಏನು ಶಾಸ್ತ್ರಿಗಳು ಹೀಗೆ ಹೇಳ್ತಾ ಇದ್ದಾರೆ? ನಮ್ಮ ಗಂಡುಗಲ್ಲಿ ವಂಶ ಬೆಳಿಬೇಕು ಅಂದ್ರೆ ನೀನ್ ಇನ್ನೊಂದು ಮದುವೆ ಆಗ್ಲೇಬೇಕು. ಅದ್ಯಾಲ ಅಡ್ಡ ಬಲ್ತಾಲೋ ನಾನು ನೋಡ್ತೀನಿ. ಯಾರಿದ್ರೆ ಮನೇಲಿ ಏನಾಗ್ಬೇಕಾಗಿತ್ತು ರೀ? ತಾಳಿ ರೆಡಿ ಇದೆ. ಯಾರು ಕುತ್ತಿಗೆ ಖಾಲಿ ಅಂತ ಹೇಳಿದ್ರೆ ಅವ್ರ ಕುತ್ತಿಗೆ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ತೀನಿ. ನನಗೆ ಮದುವೆ ಆಗಿಲ್ಲ. ಹಾಗಾದ್ರೆ ಕರೀರಿ ಚಂಪನ, ಅವ್ರ ಕುತ್ತಿಗೆ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ತೀನಿ. ಚಂಪಾ. ಬರೋದಕ್ಕೆ ನಾನೇ ಕಂಡ್ರು ಹೇಳಿದ್ದು. ಈ ತರ ಒಳ್ಳೆ ಕೆಲ್ಸಗಳನ್ನ ನಿಮಗ್ ಬಿಟ್ರೆ ಇನ್ ಯಾರಿಗೆ ತಾನೇ ಮಾಡಕ್ ಸಾಧ್ಯ? ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳ್ಬೋದಾ? ನೀನು ಹೇಗಾದ್ರೂ ಮಾಡಿ ಆ ಚಂಪನ ತಾಳಿ ಕಟ್ಬಿಟ್ರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ನಾನೇ ಚಂಪಾ. ಯಾಕೆ ಕರ್ದಿದ್ದು? ನಾನೇ ಕರ್ತಿದ್ದು. ನಿನ್ ಕುತ್ತಿಗೆ ತಾಳಿ ಕಟ್ಟಕಂತ ಬಂದಿದ್ದೀನಿ. ಅದು ಯಾರನ್ನ ಕೇಳಿ ತಾಳಿ ಕಟ್ತೀಯೋ ರಾಜ್ಕುಮಾರ? ಕೋಳಿನ ಕೇಳಿ ಯಾರು ಮಸಾಲೆ ಅರಿಯಲ್ಲ. ಅವಳು ಕುತ್ತಿಗೆ ತಾಳಿ ಕಟ್ಟದೆ ಕರ್ಕೊಂಡು ಹೋಗದೆ. ಅವಳು ಕುತ್ತಿಗೆಗೆ ತಾಳಿ ಕಟ್ಟೋದ್ಕಿಂತ ಮುಂಚೆ ನಾನು ನಿನಗೆ ಚಟ ಕಟ್ಬಿಡ್ತೀನಿ. ಅವನು ತಾಳಿ ಕಟ್ಟಕ್ ಬಂದಿರೋದು ಚಂಪನ್ಗೆ, ನಿಮ್ದೇನ್ರಿ ತಕರಾರು? ಇರಬಹುದು ಮೇಡಮ್ ಅವರೇ. ಮನೆ ಮುಖ್ಯಸ್ಥನಾಗಿ ಈ ಮದುವೆ ಚಂಪಾಗಿತ್ತೋ ಇದೆಯೋ ಇಲ್ವೋ ಅಂತ ಕೇಳೋ ಹಕ್ಕು ನನಗೆ ಇದೆ ತಾನೆ? ಹೌದಾ? ವರ್ಣ, ನೀನೇನ್ ಹೆದರ್ಕೋಬೇಡ, ಧೈರ್ಯವಾಗಿ ಅವಳಿಗೆ ತಾಳಿ ಕಟ್ಟು. ಅದ್ ಯಾರು ಬರ್ತಾರೋ ನಾನು ನೋಡ್ಬೇಡ. ಯಜಮಾನ್ರೆ ಸುಮ್ಮನೆ ನಿಂತಿದ್ದೀರಲ್ಲ. ಯಜಮಾನ್ರೆ ಹುಡುಗ ತಾಳಿ ತಂದಾನೆ, ಕಟ್ಟಿಸ್ಕೊಳೆ. ಅಯ್ಯ ಚಂಪಾ! ಯಜಮಾನ್ರೆ ಏನಾಯ್ತು ನಿಮ್ಗೆ? ಏನು ನನ್ನ ಯಜಮಾನ್ರು ವಿಚಾರಿಸ್ಕೊಳಕ್ಕೆ ನಾನಿದ್ದೀನಿ ರೀ. ಏನ್ರಿ ಆಯ್ತು? ಮಾತಾಡ್ರ. ನೋಡಪ್ಪ, ಯಾಕೋ ಶಕುನ ಸಲಿ ಹೋಗ್ಲಿಲ್ಲ. ನೀನು ತಾಳಿ ಕಟ್ತೀನಿ ಅಂತ ಮನೆ ಒಳಗೆ ಕಾಲಿಟ್ಟ ತಕ್ಷಣ ನನ್ನ ಮಗ ಕುಸ್ತು ಬಿದ್ದ. ಈ ಮದುವೆ ಈಗ ಬೇಡ, ನೀನ್ ಪಾಡಿಗೆ ನೀನ್ ಹೋಗಪ್ಪ. ಮತ್ತೆ ಯಾವಾಗ ಬರ್ಲಿ? ಮತ್ತೆ ಇನ್ನೊಂದು 10 ವರ್ಷ ಬಿಟ್ಕೊಂಡು. 10 ವರ್ಷದವರೆಗೂ ಅವಳಿಗೆ ಮದ್ವೆ ಆಗಲ್ಲ ತಾನೆ? ಇಲ್ಲ, ನಿನಗೋಸ್ಕರ ನಾನು ಅವಳಿಗೆ ಕಾವಲು ಇಳುತ್ತೀನಿ. ಸರಿ, ಹಾಗಾದ್ರೆ ನಾನು ಬರ್ತೀನಿ. ಏನು ಯಜಮಾನ್ರೆ, ನಂಗೆ ತಾಳಿ ಕಟ್ಟಕ್ಕಂತ ಬಂದಿದ್ದ ಗಂಡು ವಾಪಸ್ ಹೋದ. ಈಗ್ಲಾದ್ರೂ ಎಚ್ಚರ ಮಾಡ್ಕೊಳ್ಳಿ. ಚಂಪನ್ ಮದುವೆ ತಪ್ಪಿಸ್ಬೇಕು ಅಂತ ಮೇಡಮ್ ಅವರೇ, ನಾನು ಈಗ ನಾಟಕ ಆಡಿರ್ಬೋದು, ಆದ್ರೆ ನಾನೀಗ ಇನ್ನೊಂದು ಮದುವೆ ಆಗ್ಲಿಲ್ಲ ಅಂದ್ರೆ ನಿಮ್ಮ ಕತ್ತಲ್ಲಿರೋ ತಾಳಿ ನಿಜವಾಗ್ಲೂ ಕಳಿಸ್ಬಿಡ್ತಲ್ಲ. ಈಗ ಈ ಪಾಂಡ್ರಂಗ ಈ ತಾಳಿನ ಯಾರ ಕುತ್ತಿಗೆಗೆ ಹಾಕ್ತಾನೋ ಅವರೇ ಇವನು 2ನೇ ಹೆಂಡತಿ. ಪಾಂಡ್ರಂಗ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ಇನ್ನು ಗಂಡುಗಳಿಂದ ಏನು ಬಂತು? ನಿಮ್ಮ ಸಂಭ್ರಮ ಅದು ಏನು ಅಂತ ಹೇಳಿ. ಹೋಗೋ, ರಸ್ತೆಗೆ ಹೋಗೋ. ನೀನು ಯಾವ ಹುಡುಗಿ ಇಷ್ಟ ಪಡ್ತಾಳೋ ಆ ಹುಡುಗಿ ಕುತ್ತಿಗೆ ಇದನ್ನ ಹಾಕ್ಬಿಡೋ. ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾರಾದ್ರೂ ಅಲಿತಾರ? ಅಂದ್ರೇನು? ನಾನು ಈ ತಾಳಿನ ಚಂಪಂಗೆ ಕಟ್ಬಿಡ್ತೀನಿ. ನಾನು ಅವಕಾಶ ಕೊಡೋದಿಲ್ಲ. ಮೇಡಮ್ ಅವರೇ, ಈಗ ನಾನು ತಾಳಿ ಕಟ್ಟಿಲ್ಲ ಅಂದ್ರೆ ನಿಮ್ಮ ಕತ್ತಲ್ಲಿರೋ ತಾಳಿ ಕಳ್ಸಿಬಿಡುತ್ತೆ. ಮದುವೆ ಬಿಟ್ಲ ಹೋಗೋ, ತಾಳಿ ಕಿತ್ಕೊಳ್ರು.
ಮದುವೆ ಮುಗೀತು. ಅಲ್ಲಿಗೆ ನನಗೆ 5 ಕೋಟಿ ಸಿಕ್ತು. ಮೇಡಮ್ ಏನ್ರಿ ಆಯ್ತು? ಮಧ್ಯರಾತ್ರಿ ಎದ್ದುಬಿಟ್ಟು ಬಂಡೀಪುರದ ಒಂಟಿ ಸಂಗೀತ ತರ ಕಿರ್ಚ್ಕೋತಾ ಇದ್ದೀರಲ್ಲ. ನಾನ್ ಕಂಡಿದ್ದೆಲ್ಲ ಕನ್ಸ. ಮತ್ತಿನೇನ್ರಿ? ರೀ, ನೀವೇನಾದ್ರೂ 2ನೇ ಮದ್ವೆ ಯೋಚನೆ ಮಾಡಿದ್ರೆ ನಾನ್ ನಿಜವಾಗ್ಲೂ ಬಂಡೀಪುರದ ಸಲ್ಗ ತರ ನಿಮ್ಮನ್ನ ಎತ್ತಿ ಬಿಸಾಕ್ಬೇಕಾಗತ್ತೆ.